ಸಾಮಾಜಿಕ ಜಾಲತಾಣದ ವಿಡಿಯೋದಲ್ಲಿ ಒಂದು ವಿಷಯವನ್ನು ನೋಡಿದೆ. ಬಾಗಲಕೋಟೆಯ ಹಿಂದಿನ BTDA ಅಧ್ಯಕ್ಷ ಶ್ರೀ ಮೊಕಾಶಿ ಅವರು ಬೆಂಗಳೂರಲ್ಲಿ ಅಲ್ಪಸಂಖ್ಯಾತ ವಿಭಾಗದ ನಾಯಕ ಶ್ರೀ ಸೈಯದ್ ಅಹಮದ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ನೋಡಿದೆ. ಅವರು ಮಾತನಾಡುವಾಗ, ಸೈಯದ್ ಅಹಮದ್ ಅವರು ಮಾತನಾಡುವಾಗ, ಜಿಲ್ಲಾ ಅಧ್ಯಕ್ಷರನ್ನು ಸಂಪರ್ಕ ಮಾಡಿ ಕೇಳಿದ್ದೇವೆ, ನಾಯಕರನ್ನು ಸಂಪರ್ಕ ಮಾಡಿ ಕೇಳಿದ್ದೇನೆ, ಎಲ್ಲರೂ ಒಪ್ಪಿದ್ದಾರೆ, ಆದ್ದರಿಂದ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದೇವೆ ಎನ್ನುವ ಮಾತನ್ನೇ ಹೇಳಿದ್ದಾರೆ. ನಾವು ಯಾರೂ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲು ಒಪ್ಪಿಗೆ ನೀಡಿಲ್ಲ. ನಮ್ಮನ್ನು ಸಂಪರ್ಕಿಸಿದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಸ್ಥಳೀಯ ಶಾಸಕರು ನಮ್ಮ ಪಕ್ಷದವರು, ಅವರ ಒಪ್ಪಿಗೆ ಬೇಕು. ಬ್ಲಾಕ್ ಕಾಂಗ್ರೆಸ್ ಇಬ್ಬರು ಅಧ್ಯಕ್ಷರಿದ್ದಾರೆ, ಒಬ್ಬರು ರೂರಲ್ ಹಾಗೂ ಒಬ್ಬರು ಸಿಟಿ, ಅವರ ಒಪ್ಪಿಗೆ, ನಂತರ ನನ್ನ ಒಪ್ಪಿಗೆ, ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ತಿಮ್ಮಾಪುರ್ ಅವರ ಗಮನಕ್ಕೆ ತಂದು ಸೇರ್ಪಡೆ ಮಾಡಿಕೊಳ್ಳೋಣ ಅನ್ನುವಂಥ ವಿಚಾರ ಹೇಳಿದ್ದೆ. ಈ ಹಿಂದೆ ಹಲವಾರು ಬಾರಿ ಮೊಕಾಶಿ ಅವರನ್ನು ನನ್ನನ್ನು ಸಂಪರ್ಕಿಸಿದರು. ನಾನು ಒಂದೇ ಮಾತನ್ನು 10 ಸಾಲ ಅವರು ಕೇಳಿದಾಗ ಹೇಳಿದ್ದೇನೆ, ನೀವು ಹೋಗಿ ಭೇಟಿಯವರನ್ನು, ನಮ್ಮ ಶಾಸಕರು ಅವರನ್ನು ಭೇಟಿಯಾಗಿ ಅವರು ಒಪ್ಪಿದ ನಂತರ ನಿಮ್ಮನ್ನು ಪಕ್ಷಕ್ಕೆ ಅವತ್ತೇ ಬರಮಾಡಿಕೊಳ್ತೇನೆ. ಹಾಗೆ ಆಗದೆ ನಾನು ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಸೈಯದ್ ಅಹಮದ್ ಅವರು ಈ ವಿಷಯದಲ್ಲಿ ವಿಡಿಯೋದಲ್ಲಿ ಬಿಟ್ಟಿರ್ತಕ್ಕಂಥ ವಿಚಾರ ಸುಳ್ಳು. ನಾವು ಇನ್ನೂ ಕೂಡ ಸ್ಥಳೀಯವಾಗಿ ಜಿಲ್ಲಾ ಕಾಂಗ್ರೆಸ್ ಆಗಲಿ, ಬ್ಲಾಕ್ ಕಾಂಗ್ರೆಸ್ ಆಗಲಿ, ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಶ್ರೀಮಾನ್ ಭೇಟಿ ಅವರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ್ ಅವರಾಗಲಿ, ಇವರನ್ನು ಸೇರಿಸಿಕೊಳ್ಳುವಂಥ ವಿಚಾರವನ್ನೇ ವ್ಯಕ್ತ ಮಾಡಿಲ್ಲ, ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಆದ್ದರಿಂದ ಸಾರ್ವಜನಿಕರು ಇದರ ಬಗ್ಗೆ ಅಪಾರ್ಥ ಮಾಡಿಕೊಳ್ಳಬಾರದು ಅಂಥೇಳಿ ಈ ವಿಡಿಯೋ ಮುಖಾಂತರ ವಿನಂತಿಸ್ತೇನೆ.